ಭಾರತದಲ್ಲಿ ಮೊಬೈಲ್ ಬಳಕೆದಾರರಿಗೆ ದೊಡ್ಡ ಪರಿಹಾರ. 28 ದಿನಗಳ ರೀಚಾರ್ಜ್ ಸೈಕಲ್ಗಳ ಬಗ್ಗೆ ದೀರ್ಘಕಾಲದ ಕಾಳಜಿಯನ್ನ ಪರಿಹರಿಸುವ ಮೂಲಕ ಕೇಂದ್ರ ಸರ್ಕಾರ ಮೊಬೈಲ್ ಬಳಕೆದಾರರಿಗೆ ಒಳ್ಳೆಯ ಸುದ್ದಿಯನ್ನು ತಂದಿದೆ. ಇದಕ್ಕೂ ಮೊದಲು ಬಳಕೆದಾರರು ಪ್ರತಿ 28 ದಿನಗಳಿಗೊಮ್ಮೆ ರೀಚಾರ್ಜ್ ಮಾಡಬೇಕಾಗಿತ್ತು. ವರ್ಷದಲ್ಲಿ 13 ತಿಂಗಳವರೆಗೆ ಪರಿಣಾಮಕಾರಿಯಾಗಿ ಪಾವತಿಸಬೇಕಾಗಿತ್ತು. ವ್ಯಾಪಕ ಟೀಕೆಗಳ ನಂತರ ಟೆಲಿಕಾಂ ಕಂಪನಿಗಳು ಈಗ ಪೂರ್ಣ 30 ದಿನಗಳ ಮಾನ್ಯತೆಯೊಂದಿಗೆ ಯೋಜನೆಗಳನ್ನು ನೀಡಲು ಮತ್ತು ಈ ಆಯ್ಕೆಗಳ ಬಗ್ಗೆ ಗ್ರಾಹಕರಿಗೆ ಸ್ಪಷ್ಟವಾಗಿ ತಿಳಿಸಲು ನಿರ್ದೇಶಿಸಲಾಗುತ್ತಿದೆ. ಈ ವಿಷಯವನ್ನು ಸಂಸತ್ತಿನಲ್ಲಿ ಎತ್ತಲಾಯಿತು. ನಂತರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಟೆಲಿಕಾಂ ಆಪರೇಟರ್ಗಳಿಗೆ TRAI ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದರು. ಈ ಕ್ರಮವು ಬಳಕೆದಾರರಿಗೆ ಪ್ರತಿ ತಿಂಗಳು ನಿಗದಿತ ದಿನಾಂಕದಂದು ರೀಚಾರ್ಜ್ ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ಕಡಿಮೆ ಸಿಂಧುತ್ವದ ಸೈಕಲ್ಗಳಿಂದ ಉಂಟಾಗುವ ಹೆಚ್ಚುವರಿ ವಾರ್ಷಿಕ ವೆಚ್ಚಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಹಂತವು ಭಾರತದಾದ್ಯಂತ ಲಕ್ಷಾಂತರ ಟೆಲಿಕಾಂ ಬಳಕೆದಾರರಿಗೆ ಹೆಚ್ಚಿನ ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ಅನುಕೂಲತೆಯನ್ನು ತರುವ ನಿರೀಕ್ಷೆಯಿದೆ. ಇತ್ತೀಚೆಗೆ ರಾಘವ್ ಚಡ್ಡಾ ಅವರು ಮಾಡಿದ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಭಾರತದ ಜನರು ಇಂಗ್ಲೆಂಡ್ ಮಟ್ಟದಲ್ಲಿ ತೆರಿಗೆ ಕಟ್ಟುತ್ತಾರೆ, ಆದರೆ ಸಿಗುವ ಸೇವೆಗಳು ಸೋಮಾಲಿಯಾ ಮಟ್ಟದಂತಿವೆ ಎಂಬ ರೀತಿಯ